ನಿಂತ್ಕೊಳ್ಳ. ಏನೋ ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಮನೇಲೂ ತಪ್ಪಿಸ್ಕೊಂಡು ಹೋಗ್ತಿದ್ಯಾ, ಇಲ್ಲೂ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಸಿಗದ್ ತೋರಣ ಕಟ್ಬಿಡ್ಬೇಕು ಅನ್ಸ್ತಾ ಇದೆ. ಅಜ್ಜಿ, ಸಿಗ ತೋರಣ ಕಟ್ಟು, ಆಮೇಲೆ ಊರ್ಣದ ಒಬ್ಬಟ್ಟು ಬದಲು ವಡೆ ಪಾಯಸ ಮಾಡ್ಕೊಂಡು ತಿನ್ಬೇಕಾಗತ್ತೆ. ನಿನ್ನ ಆಗ್ತದೆ ನೋಡು, ಹಂಗೆ ಬಿಟ್ಟಾನ. ನೀನು ಸಿಗದ್ ಹಾಕಲ್ಲ ಅಂತ ಹೇಳು. ಸರಿ ಆಯ್ತು, ನಂದು ಬಿಡ್ತು. ನಂದು ಬಿಡ್ತು. ಏ ಅರ್ಜುನ, ಹುಡುಗಾಟ ಸಾಕು ಕೊಡ. ನೀನ್ ಉದ್ದೇಶ ಆದ್ರೂ ಏನು? ನನ್ನ ಉದ್ದೇಶ ಮದುವೆ ಅಲ್ಲ, ನಿನ್ನ ಉದ್ದೇಶ ಮದ್ವೆನ ನಿಲ್ಸೋದು. ಅಯ್ಯೋ, ಶುರುನೇ ಆಗಿಲ್ಲ ಅಜ್ಜಿ. ಮದುವೆ ನಿಲ್ಸು ಅಂದ್ರೆ ಹೇಗ್ ನಿಲ್ಸೋದು? ನೋಡು, ನೀನ್ ಈ ರೀತಿ ತರ್ಲೆ ತರ ಆಡಿದ್ರೆ ನಾನ್ ಮನೆಗೆ ವಾಪಸ್ ಹೋಗ್ಬಿಡ್ತೀನಿ ಅಷ್ಟೇ. ಅಲ್ಲ ಕಣೋ, ನಿನಗ್ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ? ಏನು ಮದ್ವೆ ಅಂದ್ರೆ ನೀನು ಹುಡುಗಾಟ ಅಂತ ತಿಳ್ಕೊಂಡಿದ್ಯಾ? ಅಜ್ಜಿ, ನೋಡು, ನೀನು ತಿಪ್ಪೆ ಸಾಸಕ್ಕೆ ಬರ್ಬೇಡ. ಈ ಮದುವೆ ಒಂದು ನಾಟಕ, ಮಂಟಪದ ತನಕ ಹೋಗಕ್ ಬಿಡಲ್ಲ. ಅಷ್ಟ್ರಲ್ಲಿ ಎಲ್ರು ಬಂಡವಾಳನ ಬಯಲ್ ಮಾಡಿ ಮದ್ವೆನ ನಿಲ್ಸ್ತೀನಿ ಹಿಂದೆ. ಮೂಗಗೆ ತುಪ್ಪ ಸೌರಿ ತಿಂಗ್ಳಾನ್ಗಟ್ಲಿಂದ ಹೇಳ್ಕೊಂಡ್ ಬಂದೆ. ಈಗ ನೋಡಿದ್ರೆ ಮಂಟಪದ ತನಕ ತಂದ್ ನಿಲ್ಸಿದ್ಯಾ. ಏಯ್, ನೀನು ವರ್ಷೆ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನೀನು ಸೇವಂತಿ ಕೈ ಕೊಟ್ಟು ಮೀರನ್ನೇ ಕಟ್ಕೊಳ್ಳೋ ಹಾಗಿದೆ. ಕಟ್ಕೊಂಡ್ರೆ ಏನ್ ತಪ್ಪು? ಅಲ್ಲ, ನಮ್ಮಿಬ್ರು ಜೋಡಿ ನೋಡ್ದಾರೆಲ್ಲ ಹಳೆ ಜೋಡಿಗಿಂತ ಈ ಜೋಡಿನ ಸೂಪರ್ ಆಗಿದೆ ಅಂತ ಹೇಳ್ತಿದಾರಲ್ಲ. ಸಾರಿ, ತಾಳಿ ಕಟ್ಟೋವರೆಗೂ ಆದ್ರೂ ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ಏ ಅರ್ಜುನ್, ಬಿ ಸೀರಿಯಸ್. ಅಜ್ಜಿ, ಈಗ ಪಾಯಿಂಟ್ ನಂಬರ್ 1. ನಿಮ್ಮ ಸೊಸೆ ಅಂದ್ರೆ ನಮ್ಮಮ್ಮ ತಮ್ಮ ತಪ್ಪನ್ನ ತಾವಾಗೆ ಎಲ್ರೂ ಮುಂದೆ ಬಂದು ಒಪ್ಕೋಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ ಈ ಮದ್ವೆ ನಡೆಯುತ್ತೆ. ನಂಬರ್ 2, ನಿಮ್ಮೊಮ್ಮಗಳು ಅಂದ್ರೆ ಸೇವಂತಿ ಕೂಡ ಡಿಟ್ಟೋ ಎಲ್ರೂ ಮುಂದೆ ಬಂದು ಸತ್ಯ ಏನು, ಯಾಕೆ ಡಿವೋರ್ಸ್ ತಗೊಂಡೆ, ಇದ್ರಲ್ಲಿ ಅತ್ತೆ ಪಾತ್ರ ಏನು ಅಂತ ಹೇಳಿ, ಈ ಅರ್ಜುನ್ ಸರ್ ಮೇಲೆ ನನಗಿರೋ ಪ್ರೀತಿ ಹಾಗೇ ಇದೆ, ಅವ್ರು ಒಪ್ಪಿದ್ರೆ ಈಗ್ಲೂ ಅವ್ರ ಜೊತೆ ಸಂಸಾರ ಮಾಡಕ್ ರೆಡಿ ಅಂತ ಹೇಳ್ಬೇಕು. ಆಗ ನಾನು ಮೀರಾ ಏನು ಅಂತ ಎಲ್ರೂ ಮುಂದೆ ರಿವೀಲ್ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನನ್ನೇನು ಕೇಳ್ಬೇಡ, ಈ ಮದ್ವೆ ನಡೆಯುತ್ತೆ. ಏನೋ ನೀನು ಈಗ ನೋಡಿದ್ರೆ ಉಲ್ಟಂ ಪಲ್ಟ ಮಾತಾಡ್ತಾ ಇದೆಯಲ್ಲ ನೀನು. ಮೊದ್ಲು ನೀನ್ ಈ ರೀತಿ ಕಂಡೀಷನ್ ಹಾಕಿರ್ಲಿಲ್ಲ. ನಾನೇನು ಉಲ್ಟಾ ಹೊಡಿತಿಲ್ಲ, ಮೊದ್ಲಿಂದಾನು ಹೇಳ್ತಾ ಬಂದಿದ್ದೀನಿ. ಆದ್ರೆ ಮಂಟಪದವರೆಗೂ ಬರುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಅಲ್ವೋ, ನೀನೇ ತಾನೇ ಹೇಳಿದ್ದು ನಿಮ್ಮಮ್ಮ ನಿನ್ ಮುಂದೆ ಬಂದು ತಪ್ಪೊಪ್ಕೊಂಡು ದಯವಿಟ್ಟು ಈ ಮದ್ವೆ ನಿಲ್ಸ್ಬಿಡು ಅಂತ ಹೇಳಿದ್ಲು ಅಂತ. ನನ್ನ ಮುಂದೆ ಅಲ್ಲ ಅಜ್ಜಿ, ನಮ್ಮೆಲ್ರೂ ಮುಂದೆ ಅವ್ರು ತಪ್ಪು ಒಪ್ಕೋಬೇಕು. ಆಗ್ಲೇ ಅವ್ರ ಪಶ್ಚಾತ್ತಾಪ ಆಗಿದೆ ಅಂತ ಅರ್ಥ. ಇನ್ನ ನನ್ನ ಮಾಜಿ ನನ್ನ ಇಮೇಜನ್ನ ಯಾವ್ಯಾವ ರೀತಿ ಹೇಗೆಲ್ಲ ಡ್ಯಾಮೇಜ್ ಮಾಡಿದಾಳೆ, ಇದೆಲ್ಲ ಸರಿ ಹೋಗದೆ ನಾನ್ ಯಾಕೆ ಅವಳಿಗೆ ಹೊಸ ಬಾಳ್ ಕೊಡ್ಬೇಕು? ಅದಕ್ಕೆ ನಾನ್ ಮೀರಾ ಜೊತೆಗೆ ಹೊಸ ಬಾಳ್ ಕಟ್ಕೋತೀನಿ. ಅಪ್ಪಾ,